ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ಕರ್ನಾಟಕವನ್ನೇ ನಡಗಿಸಿದಂತಹ ರೇಣುಕಾ ಸ್ವಾಮಿ ಕೇಸ್ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ನಟ ದರ್ಶನ್ ಜೈಲಿನ 4 ಗೋಡೆಗಳ ಮಧ್ಯೆ ಇದ್ದರೂ ಕೂಡ ಅವರ ಕಾನೂನು ಸಂಕಷ್ಟಗಳು ಮಾತ್ರ ಮುಗಿತಾ ಇಲ್ಲ. ಈ ಹೈ ಪ್ರೊಫೈಲ್ ಕೇಸ್ಗೆ ಈಗ ಅತಿ ದೊಡ್ಡ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಅದುವೇ ಆರೋಪಿ ನಂಬರ್ 14 ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾ ಇರೋದು. ದರ್ಶನ್ ಆಪ್ತ ವಲಯದ ಈ ಬೆರುಕು ಇಡೀ ಗ್ಯಾಂಗ್ನ ನಿದ್ದೆಗೆಡಿಸಿರೋದು. ಹಾಗಾದರೆ ಆ 11 ಪುಟಗಳ ಅರ್ಜಿಯಲ್ಲಿ ಪ್ರದೋಷ್ ಬಿಚ್ಚಿಟ್ಟಂಥ ರೋಮಾಂಚನಕಾರಿ ಸತ್ಯಗಳೇನು? ಈ ವರದಿಯನ್ನು ನೀವು ಕಂಪ್ಲೀಟಾಗಿ ನೋಡಲೇಬೇಕಾಗತ್ತೆ. ನೋಡಿ, ರೇಣುಕಾ ಸ್ವಾಮಿ ಕೃತ್ಯದ ಪ್ರಕರಣದಲ್ಲಿ ದರ್ಶನ್ ಅಂಡ್ ಟೀಮ್ ಎಸ್ಕೇಪ್ ಆಗಲಿಕ್ಕೆ ಎಷ್ಟೇ ಸ್ಕೆಚ್ ಹಾಕಿದರೂ ಕೂಡ ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಪ್ರಕರಣದ ಅಂತಿಮ ತನಿಖಾ ಹಂತದಲ್ಲಿ ದರ್ಶನ್ ಅವರ ಅತ್ಯಂತ ಆಪ್ತನಾಗಿದ್ದಂಥ ಪ್ರದೋಷ್ ರಾವ್ ಪ್ರಾಸಿಕ್ಯೂಷನ್ ಪರ ಸ್ಟೇಟ್ ವಿಟ್ನೆಸ್ ಅಂದರೆ ಅಪ್ರೂವರ್ ಆಗಲಿಕ್ಕೆ ಮುಂದಾಗಿದ್ದಾನೆ. ಆತ ಹೇಳಿರ್ತಕ್ಕಂಥ ಸತ್ಯಗಳು ಈಗಾಗಲೇ ಬಹಳಷ್ಟು ಕಡೆ ಚರ್ಚೆ ಆಗಿದೆ. ಆದರೆ ಇನ್ನೂ ಸ್ವಲ್ಪ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಇದರಿಂದ ದರ್ಶನಕ್ಕಾಗೋ ನಷ್ಟಗಳನ್ನು ಕೂಡ ನಾವು ನೋಡಲೇಬೇಕಾಗತ್ತೆ. ನೋಡಿ, ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಈ ಬಗ್ಗೆ ಮಹತ್ವದ ಆದೇಶ ಹೊರಬಿದ್ದಿದೆ. ದರ್ಶನ್ ಹಾಗೂ ಇತರೆ ಆರೋಪಿಗಳ ಆಕ್ಷೇಪಣೆಯನ್ನು ಕೋರ್ಟ್ ಸಂಪೂರ್ಣವಾಗಿ ತಳ್ಳಿ ಹಾಕಬಿಟ್ಟಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾ ಇರೋದನ್ನು ವಿರೋಧಿಸಲಿಕ್ಕೆ ಬೇರೆ ಆರೋಪಿಗಳಿಗೆ ಕಾನೂನಲ್ಲೂ ಕೂಡ ಹಕ್ಕಿಲ್ಲ ಅಂತ ಹೇಳಿ ನ್ಯಾಯಾಧೀಶರಾದಂಥ ಸುಜಾತಾ ಸಂಬ್ರಾಮಣಿಯವರು ಖಡಕ್ ಆದೇಶವನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಇದು ದರ್ಶನ್ ಅವರ ಜೈಲು ವಾಸವನ್ನು ಇನ್ನೂ ಸುದೀರ್ಘಗೊಳಿಸುವ ಮುನ್ಸೂಚನೆ ಆಗಿರೋದು. ನೋಡಿ, ಪ್ರದೋಷ್ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ 11 ಪುಟಗಳ ಕ್ಷಮಾದಾನ ಅರ್ಜಿ ಸ್ಯಾಂಡಲ್ವುಡ್ ಸುಲ್ತಾನ್ ದರ್ಶನ್ ಅವರ ಘೋರ ಸತ್ಯಗಳನ್ನು ಬಿಚ್ಚಿಡ್ತಾ ಇರೋದು. ಅರ್ಜಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಕೆಲವು ಕಣ್ಣಿಗೆ ಕಟ್ಟುವಂಥ ರೋಚಕ ಸಂಗತಿಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲು ದರ್ಶನ್ ಇಟ್ಟಿದ್ದಂಥ ಡೆಡ್ಲಿ ಕಂಡೀಷನ್ ಬಗ್ಗೆ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಆ ಮೃತದೇಹ ಬಿದ್ದ ತಕ್ಷಣ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕೋಕ್ಕೆ ದರ್ಶನ್ ಪ್ಲ್ಯಾನ್ ಮಾಡಿದ್ರು. ಇದೆಲ್ಲವೂ ಮಾಫಿ ಸಾಕ್ಷಿ ಪ್ರದೋಷ್ ಹೇಳ್ತಾ ಹೋಗ್ತಾ ಇರೋದು. ತನಗೆ ಸಹಕರಿಸದೇ ಇದ್ದರೆ ನನ್ನ ಬಳಿ ಇರ್ತಕ್ಕಂತಹ ಪಿಸ್ತೂಲ್ನಿಂದ ನಾನೇ ತನ್ನ ಪ್ರಾಣವನ್ನು ಕಳೆದುಕೊಂಡ್ಬಿಡ್ತೀನಿ, ಅದಕ್ಕೆ ನೀನೇ ಕಾರಣ ಅಂಥೇಳಿ ನಾನು ಕೊನೆಯದಾಗಿ ಪತ್ರವನ್ನು ಬರೆದೇ ಇಡ್ತೀನಿ ಅಂತ ದರ್ಶನ್ ನೇರವಾಗಿ ಪ್ರದೋಷ್ಗೆ ಬೆದರಿಕೆ ಹಾಕಿಬಿಟ್ಟಿದ್ರಂತೆ. ಇದನ್ನು ಪ್ರದೋಷ್ ಬರೆದುಕೊಂಡಿದ್ದಾನೆ. ಜೊತೆಗೆ ದರ್ಶನ್ ಅವರ ಈ ಬ್ಲ್ಯಾಕ್ ಮೇಲ್ ಹಾಗೂ ಪ್ರಭಾವಕ್ಕೆ ಹೆದರಿ ತಾನು ಈ ಕೃತ್ಯದಲ್ಲಿ ಭಾಗಿಯಾಗಬೇಕಾಯಿತು ಅಂತ ಅಳಲನ್ನು ತೋಡ್ಕೊಂಡಿರೋದು. ಇನ್ನು ಪಟ್ಟಣಗೆರೆ ಶೆಡ್ನ ಭೀಕರವಾದಂಥ ದೃಶ್ಯ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ನಡೆದಂಥ ಭೀಕರವಾದಂತಹ ಹಲ್ಲೆಯನ್ನು ಪ್ರದೋಷ್ ಎಳೆಯಾಗಿ ವಿವರಿಸ್ತಾ ಹೋಗ್ತಾನೆ. ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಮನಸ್ಸೋ ಇಚ್ಛೆ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಹೋದರು. ಜೊತೆಗೆ ಸಿಗರೇಟ್ನಿಂದ ಆತನಿಗೆ ಬಹಳಷ್ಟು ಚಿತ್ರಹಿಂಸೆಯನ್ನು ಕೊಡಲಾಯಿತು. ತಾನು ಆ ಭೀಕರ ಹಲ್ಲೆಯನ್ನು ತಡೀಲಿಕ್ಕೆ ಹೋದರೂ ಕೂಡ ದರ್ಶನ್ ಗ್ಯಾಂಗ್ ಕೇಳಲೇ ಇಲ್ಲ ಅಂತ ಆತ ನಾನು ಅಪ್ರೂವರ್ ಆಗ್ತೀನಿ ಅಂತ ಹೇಳಿದಾನಲ್ಲ, ಅದೆಲ್ಲವನ್ನೂ ಕೂಡ ಈ ಮಾಫಿ ಸಾಕ್ಷ್ಯ ಅರ್ಜಿಯಲ್ಲಿ ತಿಳಿಸಿರೋದು. ಮತ್ತು ಈ ಮೃತದೇಹದ ಡಿಸ್ಪೋಸಲ್ ಸ್ಕೆಚ್, ಈ ಎಲ್ಲ ಕೃತ್ಯ ನಡೆದ ನಂತರ ಆ ಒಂದು ಮೃತದೇಹವನ್ನು ಚರಂಡಿಗೆ ಎಸೆಲಿಕ್ಕೆ ಮತ್ತು ಪೊಲೀಸ್ನವರ ದಾರಿ ತಪ್ಪಿಸಲಿಕ್ಕೆ ಬೇರೆ ಹುಡುಗರನ್ನು ರೆಡಿ ಮಾಡಿ ಕೋಟಿ ಡೀಲ್ ಕುದುರಿಸಿದ್ದೇ ದರ್ಶನ್ ಅಂತ ಪ್ರದೋಷ್ ಸಂಪೂರ್ಣವಾಗಿ ಜಾತಕವನ್ನು ಬಿಚ್ಚಿಡ್ತಾ ಇದ್ದಾನೆ. ನೋಡಿ, ರೇಣುಕಾ ಸ್ವಾಮಿಯ ಪ್ರಾಣ ಪಕ್ಷಿ ಹಾರಿ ಹೋದ ತಕ್ಷಣ ದರ್ಶನ್ ಏನು ಗಾಬರಿ ಆಗಲಿಲ್ಲ. ಬದಲಿಗೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಪ್ರಕರಣವನ್ನು ಅಪಘಾತ ಮತ್ತು ಸಾಮಾನ್ಯ ಗಲಾಟೆ ಅಂತ ಹೇಳಿ ಬಿಂಬಿಸಲಿಕ್ಕೆ ದರ್ಶನ್ ನೆರವು ಕೋರ್ತಾರೆ. ಈ ಡೀಲ್ಗಾಗಿ ಕೋಟ್ಯಂತರ ಹಣವನ್ನು ನಗದು ರೂಪದಲ್ಲಿ ತರಲಿಕ್ಕೆ ನನಗೆ ಆದೇಶ ಕೊಟ್ಟರು ಅಂತ ಪ್ರದೋಷ್ ಬಾಯ್ಬಿಡ್ತಾ ಹೋಗ್ತಾ ಇರೋದು. ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡ್ತಾ ಕಾಲಿಗೆ ಬಿದ್ದರೂ ಕೂಡ ಪವಿತ್ರ ಗೌಡ ಕಿಂಚಿತ್ತೂ ಕಣೆ ತೋರಲಿಲ್ಲ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಜೀವಂತವಾಗಿ ಬಿಡಬೇಡಿ ಅಂತ ದರ್ಶನ್ ಮತ್ತು ಗ್ಯಾಂಗ್ಗೆ ಪವಿತ್ರ ನಿರಂತರವಾಗಿ ಪ್ರಚೋದನೆ ಕೊಡ್ತಾ ಇದ್ರು ಅಂತ ಪ್ರದೋಷ್ ಸಾಕ್ಷಿಯನ್ನು ನುಡಿದಿರೋದು. ಇನ್ನೂ ಘೋರವಾದಂಥ ಸತ್ಯ ಪ್ರದೋಷ್ ಬಾಯ್ಬಿಟ್ಟಿರೋದು. ಮೊದಲು ಈ ಮೃತದೇಹವನ್ನು ಬೂದಿ ಮಾಡಲಿಕ್ಕೆ, ಅಂದರೆ ಅಗ್ನಿಯಿಂದ ಸುಟ್ಟು ಅದನ್ನು ಬೂದಿ ಮಾಡಬೇಕು, ಜೊತೆಗೆ ಇಲ್ಲ ಅಂದರೆ ಆಸಿಡನ್ನಾದರೂ ಹಾಕಿ ಆ ಗುರುತು ಸಿಗದಂತೆ ಮಾಡಲಿಕ್ಕೆ ದರ್ಶನ್ ಗ್ಯಾಂಗ್ ಯೋಚನೆ ಮಾಡಿತ್ತಂತೆ. ಆದರೆ ಸಮಯ ತುಂಬ ಕಡಿಮೆ ಇರೋದರಿಂದ, ಸಮಯದ ಅಭಾವದಿಂದಾಗಿ ಕಾಮಾಕ್ಷಿ ಪಾಳ್ಯದ ರಾಜಕಾಲುವೆಗೆ ಎಸೆಯಲಿಕ್ಕೆ ತೀರ್ಮಾನ ಮಾಡಲಾಯಿತು ಅಂತ ಭೀಕರವಾದಂಥ ಸತ್ಯ ಈಗ ಪ್ರದೋಷ್ ಮೂಲಕ ಅಧಿಕೃತವಾಗಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದು. ಜೊತೆಗೆ ಆ ಟಾಟಾ ಏಸ್ ಇರುತ್ತಲ್ಲ, ಆ ಟಾಟಾ ಏಸ್ಗೆ ಆ ಕೊರಳಿಗೆ ಉರುಳನ್ನು ಹಾಕಿ ಆತನ ಪ್ರಾಣವನ್ನು ತೆಗೆದು ಬಿಡಬೇಕು ಅಂತ. ನೋಡಿ, ಮೊದಲು ಪವಿತ್ರ ಗೌಡರನ್ನ ಕಾರ್ನಲ್ಲಿ ಕೂರಿಸಿದ್ರು ಇವೆಲ್ಲ ಕೃತ್ಯಗಳು ನಡೆದ ಮೇಲೆ. ಅದಾದ ಮೇಲೆ ರೇಣುಕಾ ಸ್ವಾಮಿಯ ಬಟ್ಟೆಗಳನ್ನು ತೆಗೆದು ಕೇವಲ ಒಳ ಉಡುಪಿನಲ್ಲಿ ಒಂದು ಕಡೆ ಇರಿಸಲಾಗಿತ್ತಂತೆ.
ನಂತರ ಆರೋಪಿ ನಂದೀಶ್ ರೇಣುಕಾಸ್ವಾಮಿಯನ್ನು ಎತ್ತಿ ಆ ಟಾಟಾ ಏಸ್ ವಾಹನಕ್ಕೆ ತೂಗು ಹಾಕಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ. ಬಳಿಕ ನಾಗರಾಜ್ ನೈಲಾನ್ ಹಗ್ಗದಿಂದ ಬಹಳಷ್ಟು ಹಲ್ಲೆ ನಡೆಸ್ದ ಅಂತಲೂ ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು. ಜೊತೆಗೆ ಮೆಸೇಜ್ ಓದ್ತಾ ಇದ್ದ ಹಾಗೆ ದರ್ಶನ್ ಪೆಟ್ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆವಾಗ ನಂದೀಶ್ ಮತ್ತು ಪವನ್ ಮರದ ಕೋಲ್ನಿಂದ ಹಲ್ಲೆ ಮಾಡಲಿಕ್ಕೆ ಮುಂದಾದರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ ರೇಣುಕಾಸ್ವಾಮಿಗೆ 3-4 ಬಾರಿ ಹೊಡೆದರು. ಈ ವೇಳೆ ಪವನ್ ರೇಣುಕಾಸ್ವಾಮಿಯ ಮೊಬೈಲ್ನಲ್ಲಿದ್ದ ಸಂದೇಶಗಳನ್ನು ಓದ್ತಾ ಇದ್ದ. ಸಂದೇಶಗಳ ಆಧಾರದ ಮೇಲೆ ದರ್ಶನ್ ಮತ್ತೆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾದರು ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು. ನೋಡಿ, ರೇಣುಕಾಸ್ವಾಮಿಯನ್ನು ನೋಡ್ಕೊಳ್ಳಿಕ್ಕೆ ರಾಘವೇಂದ್ರ, ನಂದೀಶ್, ದೀಪಕ್, ಲಕ್ಷ್ಮಣ್ ಮತ್ತಿತರರು ಸ್ಥಳದಲ್ಲೇ ಉಳಿದುಕೊಂಡ್ರು. ಕೂಡಲೇ ದರ್ಶನ್ಗೆ ಈ ವಿಚಾರ ತಿಳಿಸ್ಲಿಕ್ಕೆ ಅವರ ಮನೆಗೆ ವಾಪಸ್ ಹೋಗಿದ್ದೆ ನಾನು, ಯಾಕೆಂದರೆ ಅವನ ಪ್ರಾಣ ಪಕ್ಷಿ ಹಾರು ಹೋಗಿತ್ತು ಅಂತ ಪ್ರದೂಷ್ ಅಪ್ರೂವರ್ ಆಗಲಿಕ್ಕೆ ಹೇಳಿರ್ತಕ್ಕಂಥ ಸಾಕ್ಷಿ, ಮಾಫಿ ಸಾಕ್ಷಿಯ ಅರ್ಜಿಯಲ್ಲಿ ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿರೋದು. ನೋಡಿ, ಪ್ರಕರಣ ಗಂಭೀರವಾಗಿರೋದ್ರಿಂದ ಆರೋಪಿಗಳನ್ನು ಶರಣಾಗುವಂತೆ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸೂಚನೆ ಕೊಟ್ಟರು ಅಂತ ಇದೇ ಅರ್ಜಿಯಲ್ಲಿ ಪ್ರದೂಷ್ ಹೇಳ್ತಾ ಹೋಗ್ತಾನೆ. ನಂತರ ರಾಘವೇಂದ್ರ ಮತ್ತು ಇತರರೊಂದಿಗೆ ದರ್ಶನ್ ಅವ್ರನ್ನ ಭೇಟಿ ಆಗಲಿಕ್ಕೆ ನಾನು ವಾಪಸ್ ಆಗಿದ್ದೆ ಅಂತ ಪ್ರದೂಷ್ ಇದರಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರೋದು. ಜೊತೆಗೆ ರಾಘವೇಂದ್ರ ಶರಣಾಗ್ಲಿಕ್ಕೆ ಒಪ್ಕೊಂಡಾಗ ಅದನ್ನು ಸತ್ವ ಅಪಾರ್ಟ್ಮೆಂಟ್ ಬಳಿ ಬಿಸಾಡಿದ್ವಿ. ಬಳಿಕ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಸರೆಂಡರ್ ಆಗಲಿಕ್ಕೆ ಹೋದರು. ಅದನ್ನೆಲ್ಲವನ್ನು ಕೂಡ ಅರ್ಜಿಯಲ್ಲಿ ಮೆನ್ಷನ್ ಮಾಡಿರೋದು. ಜೊತೆಗೆ ಆಗ ತನಗೆ ಪಶ್ಚಾತ್ತಾಪ ಆಗಿದ್ದು ಈಗ ಸಾಕ್ಷಿ ಹೇಳ್ತಾ ಇದ್ದೀನಿ ಅಂತ ಪ್ರದೂಷ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಹಾಗಾದರೆ ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಏನೆಲ್ಲ ಎಡವಟ್ಟುಗಳಾಗಬಹುದು, ಸ್ವಲ್ಪ ಚುಟುಕಾಗಿ ವಿಶ್ಲೇಷಣೆ ಮಾಡೋದು ತುಂಬ ಇಂಟ್ರೆಸ್ಟಿಂಗ್. ನೇರವಾದಂಥ ಸಾಕ್ಷ್ಯ ಲಭ್ಯವಾಗುತ್ತೆ. ನೋಡಿ, ಇದುವರೆಗೆ ಪೊಲೀಸರ ಬಳಿ ಇದ್ದಿದ್ದು ಸಾಂದರ್ಭಿಕ ಸಾಕ್ಷಿಗಳು, ಜೊತೆಗೆ ತಾಂತ್ರಿಕ ಸಾಕ್ಷ್ಯಗಳು, ಡಿಜಿಟಲ್ ಎವಿಡೆನ್ಸ್. ಆದರೆ ಈಗ ಘಟನಾ ಸ್ಥಳದಿಂದ ಐ ವಿಟ್ನೆಸ್ ಪ್ರದೂಷ್ ಕಣ್ಣಾರೆ ಕಂಡ ಸಾಕ್ಷಿ ನುಡಿತಾ ಇರೋದು. ಇನ್ನು ಸಂಚು ಸಾಬೀತಾಗತ್ತೆ, ಕಾನ್ಸ್ಪಿರಸಿ. ಈ ಕೃತ್ಯ ನಡೆದ ನಂತರ ಸಾಕ್ಷ್ಯ ನಾಶಪಡಿಸ್ಲಿಕ್ಕೆ ದರ್ಶನ್ ಹೇಗೆಲ್ಲ ಸಂಚು ರೂಪಿಸಿದ್ರು ಅನ್ನೋದನ್ನ ಪ್ರದೂಷ್ ಕೋರ್ಟ್ನಲ್ಲಿ ಸಾಬೀತುಪಡಿಸ್ತಾರೆ. ಇನ್ನು ಶಿಕ್ಷೆ ಖಚಿತವಾಗುತ್ತೆ, ಯಾಕೆಂದರೆ ಪ್ರಾಸಿಕ್ಯೂಷನ್ ಪರವಾಗಿ ಪ್ರದೂಷ್ ನೀಡುವ ಅಧಿಕೃತ ಹೇಳಿಕೆ ಸೆಕ್ಷನ್ 164 ದರ್ಶನ್ಗೆ ಜೀವಾವಧಿ ಆಗಬಹುದು ಅಥವಾ ಕಠಿಣ ಶಿಕ್ಷೆ ಆಗುವಂತೆ ಮಾಡುವಲ್ಲಿ ಪ್ರಮುಖ ಬ್ರಹ್ಮಾಸ್ತ್ರ ಆಗಬಹುದಿತು ಅಂತ. ಸ್ನೇಹಿತರೆ, ಪ್ರದೂಷ್ ಮಾತ್ರ ಅಲ್ಲ ಇದು. ಈ ಪ್ರಕರಣದ ಮತ್ತೊಬ್ಬ ಆರೋಪಿ ವಿನಯ್, ಏಟೇನ ಆರೋಪಿ, ಆತನು ಕೂಡ ಕ್ಷಮಾದಾನ ಕೋರಿ ಮಾಫಿ ಸಾಕ್ಷಿ ಆಗಲಿಕ್ಕೆ ಅರ್ಜಿ ಸಲ್ಲಿಸಿದ್ದಾನೆ. ಇದರಿಂದಾಗಿ ದರ್ಶನ್ ಆಪ್ತವಲಯ ಸಂಪೂರ್ಣವಾಗಿ ಛಿದ್ರಗೊಂಡಂತಾಗಬಿಟ್ಟಿದೆ. SPP ಸರ್ಕಾರಿ ಅಭಿಯೋಜಕರು ಈಗಾಗಲೇ ಪ್ರದೂಷ್ ಅರ್ಜಿಗೆ ಷರತ್ತುಬದ್ಧ ಒಪ್ಪಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕೋರ್ಟ್ನಿಂದ ಅಂತಿಮ ಮುದ್ರೆ ಕೂಡ ಬೀಳುತ್ತೆ. ಸ್ನೇಹಿತರೆ, ನಂಬಿ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ದರ್ಶನ್ ಕಣ್ಣೀರು ಹಾಕ್ತಾ ಇದ್ದಾರೋ ಅಥವಾ ಪಾಪದ ಕೊಡ ತುಂಬಿ ಈಗ ಹಾಕ್ತಾ ಇದೆಯೋ ಅನ್ನೋ ಥರದಲ್ಲಿ ಚಿಂತೆ ಮಾಡ್ತಾ ಇದ್ದಾರೋ ಎಲ್ಲದಕ್ಕೂ ಕೂಡ ಕಾಲ ಉತ್ತರಿಸಬೇಕು. ನೋಡಿ, ದರ್ಶನ್ ಆರೋಪಿಯಾಗಿರ್ತಕ್ಕಂಥ ಜೊತೆಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೃತ್ಯದ ಪ್ರಕರಣದಲ್ಲಿ ತನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ 14ನೇ ಆರೋಪಿ ಪ್ರದೂಷ್ ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿರುದ್ಧ ವಾದ ಮಂಡಿಸಲಿಕ್ಕೆ ಸಹ ಆರೋಪಿಗಳಿಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ ಅಂತೇಳಿ ಈಗಾಗಲೇ ಸೆಷನ್ಸ್ ಕೋರ್ಟ್ ಆದೇಶ ಕೊಟ್ಟಿದೆ. ನ್ಯಾಯಾಲಯದ ಈ ಆದೇಶದಿಂದ ದರ್ಶನ್ ಮತ್ತು ಇತರ ಆರೋಪಿಗಳಿಗೂ ಕೂಡ ತೀವ್ರವಾದಂಥ ಹಿನ್ನಡೆ ಆಗ್ತಾ ಇದೆ. ನಿಮಗೆ ಜಡ್ಜಿ ಹೇಳಿರೋದೇನು ಅಂದರೆ, ಕಾಮಾಕ್ಷಿ ಪಾಳ್ಯ ಠಾಣೆ ತನಿಖಾಧಿಕಾರಿಗಳ ಪರ ವಿಶೇಷ ಸರ್ಕಾರಿ ಅಭಿಯೋಜಕ P. ಪ್ರಸನ್ನಕುಮಾರ್ ಪ್ರದೂಷ್ ಅರ್ಜಿಯನ್ನು ಒಪ್ಪಬೇಕು, ಈ ಸಂಬಂಧ ಸಹ ಆರೋಪಿಗಳ ವಾದ ಆಲಿಸುವ ಅಗತ್ಯ ಇಲ್ಲ ಅಂತ ಹೇಳಿ ವಾದ ಮಾಡಿದ್ರು. ಈ ವಾದ ಪ್ರತಿವಾದ ಆಲಿಸಿ ಕಾಯ್ದಿರಿಸಿದಂಥ ತೀರ್ಪನ್ನು ನ್ಯಾಯಾಧೀಶ ಸುಜಾತ M. ಸಾಂಬ್ರಾಣಿಯವರು ಸೋಮವಾರ ಆದೇಶವನ್ನು ಪ್ರಕಟ ಮಾಡಿದ್ರು. ಪ್ರಕರಣದಲ್ಲಿ ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಿಕ್ಕೆ ಕೋರಿ ಪ್ರದೂಷ್ ಸಲ್ಲಿಸಿರ್ತಕ್ಕಂಥ ಅರ್ಜಿ ಸಂಬಂಧ ವಾದ ಮಂಡಿಸುವ ಹಕ್ಕು ಸಹ ಆರೋಪಿಗಳಿಗೆ ಇಲ್ಲ. ಈ ಸಂಬಂಧ ವಾದ ಮಂಡನೆಗೆ ಅನುಮತಿ ನೀಡಬೇಕೆಂಬ ದರ್ಶನ್ ಮತ್ತು ಇತರ ಆರೋಪಿಗಳ ಮನವಿಯನ್ನು ಕೂಡ ತಿರಸ್ಕಾರ ಮಾಡಲಾಗಿದೆ. ಆದೇಶ ಆರೋಪಿಗಳ ಅನುಮತಿ ಕೋರಿರುವುದಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ನ್ಯಾಯಾಲಯದ ಜಡ್ಜ್ಮೆಂಟ್ನಲ್ಲಿರೋದು. ಅಲ್ಲದೆ ಕ್ಷಮಾದಾನ ಕೋರಿ ಮತ್ತು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಲು ಕೋರಿ ದರ್ಶನ್ ಸ್ನೇಹಿತ ಹಾಗೂ ಸ್ಟೂನಿ ಬ್ರೂಕ್ ಮಾಲೀಕರು ಆದಂಥ 10ನೇ ಆರೋಪಿ ವಿನಯ್ ಮತ್ತು 14ನೇ ಆರೋಪಿ ಪ್ರದೂಷ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ಮೆರಿಟ್ ಆಧಾರದಲ್ಲಿ ಮಂಗಳವಾರ ವಿಚಾರಣೆ ನಡೆಸ್ತೀವಿ ಅಂತಲೂ ಕೂಡ ಕೋರ್ಟ್ ಹೇಳಿದೆ. ಸ್ನೇಹಿತರೆ, ಇವೆಲ್ಲವೂ ಕೂಡ ಬಹಳಷ್ಟು ಆತಂಕವನ್ನು ಮೂಡಿಸ್ತಾ ಇರೋದು ದರ್ಶನ್ ಕೇಸ್ನಲ್ಲಿ. ಜೊತೆಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಹೇಳಲೇಬೇಕು. ಈ ರೇಣುಕಾಸ್ವಾಮಿ ಕೃತ್ಯದ ಪ್ರಕರಣದಲ್ಲಿ ನನಗೆ ಕ್ಷಮಾದಾನ ನೀಡಬೇಕು, ರೇಣುಕಾಸ್ವಾಮಿ ಮೊಬೈಲ್ನಿದ್ದಂಥ ಮೆಸೇಜ್ಗಳನ್ನು ಓದಿದ್ದು ಬಿಟ್ಟರೆ ಯಾವುದೇ ಅಪರಾಧ ಕೃತ್ಯವನ್ನು ನಾನು ಎಸಗಿಲ್ಲ, ರೇಣುಕಾಸ್ವಾಮಿ ಹಲ್ಲೆ ನಡೆಸ್ತಾ ಇದ್ದಂಥ ದರ್ಶನ್ ಅವ್ರನ್ನೇ ನಾನು ತಡೆದೆ, ಹೀಗೆ ಹಲ್ಲೆ ಮಾಡಿದ್ರೆ ರೇಣುಕಾಸ್ವಾಮಿ ಪ್ರಾಣ ಹೋಗುತ್ತೆ, ನಿಲ್ಲಿಸಿ ಅಂತ ಹೇಳಿದೆ. ಅದಾದ ಮೇಲೆ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋದ ನಂತರ ನಾನು ಸಹಾಯ ಮಾಡುವಂತೆ
ನನಗೆ ದರ್ಶನ್ ಅವರು ಭಾಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು, ಸಹಾಯ ಮಾಡದೆ ಹೋದ್ರೆ ನಿನ್ನನ್ನೇ ಪ್ರಾಣ ತೆಗೆದು ಬಿಡ್ತೀನಿ ಅಂತ ಹೇಳಿದ್ರಿಂದ ನಾನು ಹೆಲ್ಪ್ ಮಾಡಿದ್ದೆ ಅಷ್ಟೇ ಅಂತ ಕೋರ್ಟ್ ಮುಂದೆ ಆತ ಒಪ್ಕೊಂಡಿರೋದು. ಹಾಗಾಗಿ ಭಾಳ ತುಂಬ ಕಾಂಪ್ಲಿಕೇಟೆಡ್ ಆಗ್ತಾ ಇರೋದು ಕೇಸ್. ತಪ್ಪು ಮಾಡಿದವ್ರು ಯಾರೇ ಆಗಿರಲಿ ನೋಡಿ, ಕಾನೂನಿನ ಕೈಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಈಗಾಗಲೇ ಹೈ ಪ್ರೊಫೈಲ್ ಕೇಸ್ ಇದು. ಪ್ರತಿಯೊಂದು ತಿರುವಿನಲ್ಲೂ ಕೂಡ ಅದೆಲ್ಲವೂ ಸಾಬೀತಾಗ್ತಾ ಇರೋದು. ನೆರಳಿನಂತೆ ಜೊತೆಗಿದ್ದವರೇ ಈಗ ಪ್ರಾಣ ಭಯ ಮತ್ತು ಸತ್ಯದ ಪರವಾಗಿ ಕೋರ್ಟ್ ಮೆಟ್ಲೇರಿ ದರ್ಶನ್ ವಿರುದ್ಧ ತಿರುಗಿ ಬಿದ್ದಿರೋದು. ಇನ್ನೊಂದು ಕಡೆ ಮಾಫಿ ಸಾಕ್ಷಿ ಪ್ರದೂಷ್ ಕೋರ್ಟ್ ಮುಂದೆ ನೀಡಿರ್ತಕ್ಕಂಥ ಪ್ರತಿಯೊಂದು ಸ್ಫೋಟಕ ಹೇಳಿಕೆಗಳು ಕೂಡ ದರ್ಶನ್ ಪಾಲಿಗೆ ಜೈಲಿನ ಕಂಬಿಗಳನ್ನು ಇನ್ನಷ್ಟು ಕಾಯಂ ಮಾಡ್ತಾ ಇದ್ದಾವೆ. ನೋಡಿ, ಕೋಟ್ಯಂತರ ಅಭಿಮಾನಿಗಳ ಹೃದಯ ಗೆದ್ದಿರೋ ನಾಯಕ ಇವತ್ತು ಈ ಕೃತ್ಯದ ಪ್ರಕರಣದಲ್ಲಿ ಈ ದೊಡ್ಡ ಗುಂಡಾಗಿರಿ ಆರೋಪವನ್ನು ಹೊತ್ತು ಕಾನೂನಿನ ಕಟಕಟೆಯಲ್ಲಿ ತಲೆ ತಗ್ಗಿಸಿ ನಿಲ್ತಾ ಇರೋದು ಇಡೀ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಅತ್ಯಂತ ಕರಾಳ ಅಧ್ಯಾಯ ಇದು. ಈ ರೋಚಕ ಪ್ರಕರಣದಲ್ಲಿ ಕೋರ್ಟ್ ಕೊಡ್ತಾ ಇರತಕ್ಕಂಥ ಮುಂದಿನ ಮಹತ್ವದ ತೀರ್ಪೇನು, ದರ್ಶನ್ ಜೈಲಿನಲ್ಲೇ ಉಳಿತಾರಾ ಅಥವಾ ಹೊರ ಬರಲಿಕ್ಕೆ ಬೇರೆ ದಾರಿ ಹುಡುಕ್ತಾರಾ, ಕಂಪ್ಲೀಟ್ ಮಾಹಿತಿಯನ್ನು ಅಪ್ಡೇಟ್ಸ್ಗಳ ಸಮೇತವಾಗಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ನನ್ನ ಅವನಿಯಾನ ಚಾನಲ್ನ ನೋಡ್ತಾ ಇರಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.